ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ 2026ನೇ ವರ್ಷದಲ್ಲಿ 15,000 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಅರ್ಜಿಗಳನ್ನು ಕೂಡ ಹಾಕಲಾಗ್ತಾ ಇದೆ. ಈ ಒಂದು ವಿಷಯದಲ್ಲಿ PSTR, GPSTR ಹಾಗೂ HSTR ಈ ಮೂರು ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ನಡೆಯುತ್ತಿದೆ. ಇದರಲ್ಲಿ ಕನ್ನಡ, ಇಂಗ್ಲಿಷ್ ಭಾಷೆ ಮತ್ತು ಸಮಾಜ ವಿಜ್ಞಾನ, ಕನ್ನಡ ಮತ್ತು ಆಂಗ್ಲ ಭಾಷೆ ಹಾಗೂ ವಿಜ್ಞಾನ, ಕನ್ನಡ ಮತ್ತು ಆಂಗ್ಲ ಭಾಷೆ ಮತ್ತು ದೈಹಿಕ ಶಿಕ್ಷಕರು, ಈ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಸಾಮಾನ್ಯ ಪರೀಕ್ಷೆ ಅನ್ನೋದೊಂದಿರ್ತದೆ. ಅದು ಕೂಡ ಪೇಪರ್ 1 ಅಂಥೇಳಿ. ಈ ಪೇಪರ್ 1 ಎಲ್ಲರೂ ಕೂಡ ಬರೀಲೇಬೇಕು. ಅದರಲ್ಲಿ ಸಾಮಾನ್ಯ ಕನ್ನಡ ಅಂಥೇಳಿ ಒಂದು ಪತ್ರಿಕೆ ಇರ್ತದೆ. ಆ ಸಾಮಾನ್ಯ ಕನ್ನಡದಲ್ಲಿ ಕೇಳಲಾಗುವಂತಹ ಒಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ಈಗಾಗಲೇ ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತದೆ. ಅದನ್ನು ನಾನು ತಗೊಂಡು ಇಲ್ಲಿ ನಿಮಗೆ ಈ ವಿಡಿಯೋ ಮೂಲಕ ಕನ್ನಡದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಮತ್ತು ಅದನ್ನು ಹೇಗೆ ಬಿಡಿಸೋದು ಅಂಥೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಕವಿತಾ ಗುಣಾರ್ಣವ ಬಿರುದಾಂಕಿತ ಕವಿ. ಈ ಕವಿತಾ ಗುಣಾರ್ಣವ ಅನ್ನೋ ಒಂದು ಬಿರುದು ಯಾವ ಕವಿಗೆ ಬಂದಿದೆ ಅಂತೇಳಿ ಇಲ್ಲಿ ನಾವು ನೋಡೋದಾದರೆ ಪಂಪ, ಪೊನ್ನ, ರನ್ನ ಮತ್ತು ಜನ್ನ. ಈ ಕವಿತಾ ಗುಣಾರ್ಣವ ಅನ್ನೋದು ಪಂಪನಿಗಿರುವಂತಹ ಬಿರುದು. ಕವಿತಾ ಗುಣಾರ್ಣವ. ಇನ್ನೂ ಒಂದು 2 ಬಿರುದುಗಳಿದ್ದಾವೆ ಇವನಿಗೆ. ಸಂಸಾರ ಸಾರೋದಯ ಅಂತಿದೆ ಹಾಗೂ ಸರಸ್ವತಿ ಮಣಿಹಾರ ಅಂತಲೂ ಕೂಡ ಇವನನ್ನು ಕರಿತೀವಿ. ಮತ್ತು ಪಂಪ, ಪೊನ್ನ, ರನ್ನ ಈ ಮೂವರು ಕೂಡ ರತ್ನತ್ರಯರಾಗಿದ್ದಾರೆ. ಇವರು ಜನ್ನ ಕವಿ, ಸಾಂಗತ್ಯ ಕವಿ ಅಂತೇಳಿ ಜನ್ನನನ್ನು ಕರೀತೇವೆ. ಇದು ಮೊದಲನೇ ಪ್ರಶ್ನೆಗೆ ಈಗ ನಮಗೆ ಉತ್ತರ ಸಿಕ್ಕಾಗಿದೆ ಅನಿಸುತ್ತೆ. ಮುಂದೆ 2ನೇ ಪ್ರಶ್ನೆ, ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳು. ಇದು ನಾಮಪದಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ನಾವು ಗಮನಿಸ್ಬೋದು, ಏನು ಕೇಳಿದ್ದಾರೆ ಇಲ್ಲಿ, ಮಾತನಾಡುವಂತಹ ವ್ಯಕ್ತಿ, ಯಾವ ವ್ಯಕ್ತಿ ಮಾತನಾಡ್ತಾ ಇದ್ದಾನೋ ಆತ ತನ್ನನ್ನು ನಿರ್ದೇಶಿಸಿಕೊಳ್ಳುವಂಥದ್ದು, ಅಂದರೆ ತನ್ನನ್ನು ಸೂಚಿಸಿಕೊಳ್ಳುವಂತಹ ಸರ್ವನಾಮಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ತಾನು, ತಾವು, ಯಾರು, ಯಾವುದು, ನಾನು, ನಾವು, ಅದು, ಅವು ಈ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ನಾನು ಮತ್ತು ನಾವು ಅನ್ನೋದು ಸರಿಯಾದ ಉತ್ತರ. ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ತಾನು ಮತ್ತು ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಬರ್ತದೆ. ಯಾರು, ಯಾವುದು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಬರ್ತದೆ. ಅದು ಮತ್ತು ಅವು ಅನ್ನೋದು ಇದು ಪ್ರಥಮ ಅಥವಾ ಅನ್ಯ ಪುರುಷ ಅಂಥೇಳಿ ಇದನ್ನು ಕರಿತೀವಿ. ಪುರುಷಾರ್ಥಗಳಲ್ಲಿ ಬರುವಂಥ ಒಂದು ಸರ್ವನಾಮ ಅದು ಮತ್ತು ಅವು ಅನ್ನೋದು. ಮತ್ತು ಇದು ನಪುಂಸಕ ಲಿಂಗದಲ್ಲೂ ಕೂಡ ಇವುಗಳನ್ನು ಬಳಕೆ ಮಾಡ್ತೀವಿ. ಇವಾಗ ಆನ್ಸರು ತನ್ನನ್ನು ತಾನು ನಿರ್ದೇಶಿಸಿಕೊಳ್ಳುವಂಥ ಸರ್ವನಾಮಗಳು ನಾನು ಮತ್ತು ನಾವು ಅನ್ನೋದು. ಮುಂದಿನ ಪ್ರಶ್ನೆ, ನಟ್ಟ ನಡುವೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಜೋಡಿ ಪದ, ದ್ವಿರುಕ್ತಿ, ನುಡಿಗಟ್ಟು, ಅನುಕರಣಾವ್ಯಯ. ಇಲ್ಲಿ ನಟ್ಟ ನಡುವೆ ಅನ್ನೋ ಒಂದು ಪದವನ್ನು ಗಮನಿಸಬೇಕು. ಇದು ಕೆಲವೊಂದು ಸಲ ನಮಗೆ ಗೊಂದಲವನ್ನು ಸೃಷ್ಟಿ ಮಾಡ್ತದೆ. ಹೇಗೆ ಅಂತಂದರೆ ಇಲ್ಲಿ ನಟ್ಟ ನಡುವೆ ಅನ್ನೋದನ್ನು ಈ ಪದ ನೋಡಿ, ನಟ್ಟ ನಡುವೆ ಅಂತಿದೆ. ಕೆಲವೊಂದು ಸಲ ಅದನ್ನು ನಾವು ಜೋಡಿ ಪದ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಇದು ಜೋಡಿ ಪದ ಅಲ್ಲ. ಜೋಡಿ ಪದ ಹೇಗೆ ಅಂತಂದರೆ ಎರಡೂ ಪದಗಳಿಗೆ ಅರ್ಥ ಇರ್ತದೆ. ಉದಾಹರಣೆಗೆ ಕೆನೆ ಮೊಸರು ಅನ್ನೋದು ಜೋಡಿ ಪದ. ಹಾಗೆ ಸತಿ ಪತಿ ಅನ್ನೋದು ಜೋಡಿ ಪದ. ದ್ವಿರುಕ್ತಿ ಅಂತಂದರೆ ಒಂದು ಪದವನ್ನು, ಅರ್ಥಸಹಿತ ಪದವನ್ನು 2 ಸಲ ನಾವು ಉಚ್ಚಾರಣೆ ಮಾಡಿದ್ರೆ ಅದನ್ನು ದ್ವಿರುಕ್ತಿ ಪದ ಅಂತ ಕರಿತೀವಿ. ಉದಾಹರಣೆಗೆ ಈ ಒಂದು ಪದವನ್ನು ತಗೊಳ್ಳಿ. ನಟ್ಟ ನಡುವೆ ಅಂತಂದರೆ ನಡುವೆ ಪ್ಲಸ್ ನಡುವೆ, ಇದನ್ನು ಬಿಡಿಸಿದಾಗ ಈ ರೀತಿ ಬರ್ತದೆ. ನಡುವೆ ಪ್ಲಸ್ ನಡುವೆ ಅಂತ ಬರ್ತದೆ. ಹಾಗಾಗಿ 2 ಪದಗಳನ್ನು, ಒಂದೇ ರೀತಿಯ ಪದವನ್ನು 2 ಸಲ ಉಚ್ಚಾರಣೆ ಮಾಡ್ತಾ. ಹಾಗಾಗಿ ಇದು ದ್ವಿರುಕ್ತಿಗೆ ಉದಾಹರಣೆಯಾಗಿರುವಂಥದ್ದು. ನುಡಿಗಟ್ಟು ಅಂತಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವಂಥ ಒಂದು ಪದಬಂಧ ಇದು. ಇಂತಹದ್ದನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ಉದಾಹರಣೆಗೆ ಕಾಲು ಕೀಳು ಅಂತಂದರೆ ಇಲ್ಲಿ ಓಡಿ ಹೋಗು ಅನ್ನೋ ಒಂದು ಅರ್ಥವನ್ನು ಕೊಡುವಂಥದ್ದು. ಇನ್ನು ಅನುಕರಣಾವ್ಯಯ ಅಂತಂದರೆ ಯಾವುದಾದ್ರೂ ಒಂದು ಪದವನ್ನು
ಅದು ಕೂಡ ಅರ್ಥರಹಿತ ಪದಗಳನ್ನು ಮತ್ತೆ ಮತ್ತೆ ಉಚ್ಚಾರಣೆ ಮಾಡಿದದನ್ನು ಅನುಕರಣಾವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಚಟ ಚಟ ಅಥವಾ ಜುಳು ಜುಳು, ಪಟಪಟ, ಸರಸರ, ಕರಕರ ಇವುಗಳು ಅನುಕರಣಾವ್ಯಕ್ಕೆ ಉದಾಹರಣೆ. ಇನ್ನೊಂದು ಇಲ್ಲಿ ನೀವು ಗಮನಿಸ್ಕೋಬೇಕು, ಅನುಕರಣಾವ್ಯಯ ಮತ್ತು ದ್ವಿರುಕ್ತಿಗಿರುವಂತಹ ವ್ಯತ್ಯಾಸಗಳು. ದ್ವಿರುಕ್ತಿಯಲ್ಲಿ ಅರ್ಥ ಇರ್ತದೆ, ಇಲ್ಲಿ ಅರ್ಥರಹಿತ ಪದಗಳು. ಇದನ್ನು ಬಹಳ ಚೆನ್ನಾಗಿ ಗಮನ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ದ್ವಿರುಕ್ತಿ ಮತ್ತು ಅನುಕರಣಾವ್ಯಯಗಳನ್ನು ಗುರುತಿಸ್ಬೋದು. ಇನ್ನು ಮುಂದೆ ರಾಮನಂ ಪದದಲ್ಲಿರುವ ವಿಭಕ್ತಿ. ರಾಮನಂ ಇಲ್ಲಿ ಇದನ್ನು ನಾವು ಹೊಸಗನ್ನಡಕ್ಕೆ ನಾವೇನಾದರೂ ಬದಲಾವಣೆ ಮಾಡಿಕೊಂಡ್ರೆ ಈ ಪದವನ್ನು ರಾಮನಂ ಅಂದರೆ ರಾಮನನ್ನು ಅಂತ ಬರ್ತದೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯಗಳು ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿದ್ದಾವೆ. ಆ 7 ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ತೃತೀಯ, ಚತುರ್ಥಿ, ದ್ವಿತೀಯ, ಪ್ರಥಮ. ಇಲ್ಲಿ ಅನ್ನೋ ಒಂದು ವಿಭಕ್ತಿ ಪ್ರತ್ಯಯ ಯಾವುದಕ್ಕೆ ಬರ್ತದೆ ಅಂತಂದರೆ ಇಲ್ಲಿ ದ್ವಿತೀಯ ವಿಭಕ್ತಿಗೆ ಬರ್ತದೆ. ಹಳಗನ್ನಡದಲ್ಲಿ ಅಂ, ಹೊಸಗನ್ನಡದಲ್ಲಿ ಅನ್ನು. ಇನ್ನು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬಂದಾಗ ಇಲ್ಲಿ ಹೊಸಗನ್ನಡದಲ್ಲಿ ಇಂದ, ಹಳಗನ್ನಡದಲ್ಲಿ ಇಂ ಬರ್ತದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಏನು ಕೂಡ ಇಲ್ಲಿ ಬದಲಾವಣೆ ಆಗೋದಿಲ್ಲ. ಕೆ ಇಗೆ ಈ ಒಂದು ವಿಭಕ್ತಿ ಪ್ರತ್ಯಯಗಳು ಬರ್ತದೆ. ಕೆ ಇಗೆ ಅನ್ನೋ ಒಂದು ಪ್ರತ್ಯಯಗಳು ಬರ್ತದೆ. ಮತ್ತು ಇನ್ನೊಂದು ಗೆ ಕೂಡ ಬರ್ತದೆ. ಇನ್ನು ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಉ, ಹಳಗನ್ನಡದಲ್ಲಿ ಅಂ ಬರ್ತದೆ. ಬರ್ತದೆ, ಬರೀ ಬರುವಂಥದ್ದು. ಇದಿಷ್ಟು ವಿಭಕ್ತಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ. ಅಂದರೆ ರಾಮನಂ ಅಂದರೆ ಇಲ್ಲಿ ಸರಿಯಾದ ಉತ್ತರ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇನ್ನು ಮುಂದೆ ರವೀಂದ್ರ ಪದದಲ್ಲಾಗಿರುವ ಸಂಧಿಗಳ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ ಮತ್ತು ವೃದ್ಧಿ ಸಂಧಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂಥೇಳಿ ನಾವೊಂದು ಗಮನಿಸೋದಾದರೆ ನೋಡಿ, ಈ ಪದವನ್ನು ಬಿಡಿಸ್ಕೋಬೇಕಾಗತ್ತೆ. ರವಿ ಪ್ಲಸ್ ಇಂದ್ರ, ರವೀಂದ್ರ. ಈ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಅಕ್ಷರ ವಿ, ಇದರಲ್ಲಿರುವಂತಹ ಸ್ವರ ಯಾವುದು ಅಂತಂದರೆ ಈ ಸ್ವರ ಇದೆ. ಇಲ್ಲಿ ಉತ್ತರ ಪದದ ಮೊದಲಲ್ಲಿ ಇ ಇದೆ. ಇವೆರಡೂ ಸೇರಿದಾಗ ಈ ಆಗತ್ತೆ. ಹೀಗೆ ಎಲ್ಲ ಅಕ್ಷರಗಳು ಸವರ್ಣಗಳು ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಇನ್ನು ಗುಣಸಂಧಿಯಲ್ಲಿ ಹೇಗಾಗತ್ತೆ ಅಂತಂದರೆ ಅ ಪ್ಲಸ್ ಇ ಇಸ್ ಈಕ್ವಲ್ ಟು ಎ, ಅ ಪ್ಲಸ್ ಉ ಇಸ್ ಈಕ್ವಲ್ ಟು ಓ, ಅ ಪ್ಲಸ್ ರು ಇಸ್ ಈಕ್ವಲ್ ಟು ಅರ್ಕಾರ ಬರ್ತದೆ. ಈ ರೀತಿ ಬಂದರೆ ಅದು ಗುಣಸಂಧಿ. ಇನ್ನು ಎಣ್ ಸಂಧಿ ಯಾವ ರೀತಿ ಆಗತ್ತೆ ಅಂತಂದರೆ ಯಕಾರ ಹಾಗೂ ವಾಕಾರ ಮತ್ತು ಅರ್ಕಾರಗಳು ಬಂದರೆ ಅದು ಎಣ್ ಸಂಧಿ ಆಗತ್ತೆ. ಉದಾಹರಣೆಗೆ ಅತ್ಯಂತ, ಅತಿ ಪ್ಲಸ್ ಅಂತ ಅತ್ಯಂತ ಯಾಕಾರ ಬರ್ತದೆ ನೋಡಿ, ಅತ್ಯಂತ ಇಲ್ಲಿ ಒತ್ತಕ್ಷರ ರೂಪದಲ್ಲಿ ಬರ್ತದೆ ಯಾಕಾರ. ಇನ್ನು ವಕಾರ ಆದೇಶ ಆಗುವಂಥದ್ದು ಯಾವ ರೀತಿ ಅಂತಂದರೆ ನೋಡಿ, ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ. ಇನ್ನು ಅರ್ಕಾರ ಬರುವಂಥದ್ದು ಪಿತ್ರಾರ್ಜಿತ, ಪಿತ್ರಾರ್ಜಿತ. ಹೀಗೆ ಯಕಾರ, ವಾಕಾರ, ಅರ್ಕಾರ ಬಂದರೆ ಅದು ಎಣ್ ಸಂಧಿ ಅಂತ ಕರಿತೀವಿ. ಇನ್ನು ಮುಂದೆ ವೃದ್ಧಿ ಸಂಧಿ ಯಾವ ರೀತಿ ಆಗತ್ತೆ ಅಂತಂದರೆ ಇದು ಬಹಳ ಸಿಂಪಲ್ಲು. ಇದರಲ್ಲಿ ಬರುವಂತಹ ಸ್ವರಗಳು ಯಾವುದು ಅಂತಂದರೆ ಒಂದು ಐ ಬರ್ತದೆ, ಇನ್ನೊಂದು ಔಕಾರ ಬರ್ತದೆ. ಏಕೈಕ, ಜಲೌಘ, ಐ ಮತ್ತು ಔಕಾರಗಳು ಬಂದರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ. ಇನ್ನು ಮುಂದೆ ಮುಕ್ಕಣ್ಣ ಪದದಲ್ಲಾಗಿರುವ ಸಮಾಸ. ಮುಕ್ಕಣ್ಣ ಪದದಲ್ಲಿ ಆಗಿರುವಂಥ ಸಮಾಸ ಯಾವುದು ಅನ್ನೋದು ನಾವಿಲ್ಲಿ ನೋಡೋದಾದರೆ ಇಲ್ಲಿ ಆಪ್ಷನ್ಸ್ ಕರ್ಮಧಾರಯ, ಬಹುರ್ವಿಹಿ, ದ್ವಿಗು ಮತ್ತು ದ್ವಂದ್ವ. ಇಲ್ಲಿ ಮುಕ್ಕಣ್ಣ ಅನ್ನೋ ಒಂದು ಪದವನ್ನು ಕೊಟ್ಟಿದ್ದಾರೆ. ಬಹಳ ಕನ್ಫ್ಯೂಷನ್ ಆಗಿ ಕೊಡ್ತಾರೆ ಈ ಪದ ಮಾತ್ರ. ಇಲ್ಲಿ ಮುಕ್ಕಣ್ಣ ಅಂತಂದರೆ 3 ಕಣ್ಣು ಉಳ್ಳವನು ಯಾವನು ಅವನೇ ಮುಕ್ಕಣ್ಣ, ಅಂದರೆ ಶಿವ. ಈ 2 ಪದಗಳ ಅರ್ಥ ಪ್ರಧಾನವಾಗಿಲ್ಲದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸವನ್ನು
ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಈ ಮುಕ್ಕಣ್ಣ ಅನ್ನೋದು ಬಹುವ್ರೀಹಿ ಸಮಾಸ. ನಿಮಗೆ ಅನಿಸ್ಬೋದು ಇಲ್ಲಿ ದ್ವಿಗು ಸಮಾಸ ಆಗತ್ತೆ ಅಂತೇಳಿ. ಯಾಕೆ ಅಂತಂದರೆ 3 ಅನ್ನೋ ಒಂದು ಸಂಖ್ಯೆ ಬಂದಿದೆ, ಹಾಗಾಗಿ ದ್ವಿಗು ಸಮಾಸ ಆಗಬೇಕು ಅಂತೇಳಿ. ಅದು ಯಾವಾಗ ಆಗತ್ತೆ? ಮುಕ್ಕಣ್ಣು ಅಂತಿದ್ರೆ 3 + ಕಣ್ಣು ಮುಕ್ಕಣ್ಣು ಆಗತ್ತೆ, ಆವಾಗ ದ್ವಿಗು ಸಮಾಸ ಆಗತ್ತೆ. ಆದರೆ ಇಲ್ಲಿ ಮುಕ್ಕಣ್ಣ ಇರೋದ್ರಿಂದ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಾ ಇದೆ, ಹಾಗಾಗಿ 3 ಕಣ್ಣು ಉಳ್ಳವನು ಅವನೇ ಮುಕ್ಕಣ್ಣ, ಅಂದರೆ ಶಿವ ಅಂತ ಹೇಳಿ. ಇದು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ. ಇನ್ನು ಕರ್ಮಧಾರಯ ಸಮಾಸ ಏನು ಹೇಳುತ್ತೆ ಅಂದರೆ ವಸ್ತುವಿನ ಲಕ್ಷಣವನ್ನು ಆಧರಿಸಿ ಹೇಳುವಂಥ ಸಮಾಸ ಕರ್ಮಧಾರಯ ಸಮಾಸ. ಉದಾಹರಣೆಗೆ ಹೆಜ್ಜೇನು, ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು. ಜೇನಿನ ವಿಶೇಷತೆ ಏನಪ್ಪ ಅಂತಂದರೆ ಹಿರಿದಾಗಿದೆ, ಈ ರೀತಿ ಹೇಳುವಂಥದ್ರೆ ಅದು ಕರ್ಮಧಾರಯ ಸಮಾಸ. ಇನ್ನು ದ್ವಂದ್ವ ಸಮಾಸ ಅಂತ ಹೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವಂಥ ಸಮಾಸವನ್ನು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಆಗಿರುವಂಥದ್ದು ಗಿಡ ಮರ ಬಳ್ಳಿಗಳು, ಸೂರ್ಯಚಂದ್ರ ನಕ್ಷತ್ರಗಳು, ಸೀತಾರಾಮ ಲಕ್ಷ್ಮಣರು, ಹೀಗೆ ಈ ಒಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು ಮುಂದೆ ನುಡಿಗಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಎತ್ತಿದ ಕೈ ನುಡಿಗಟ್ಟಿನ ಅರ್ಥ ಏನು? ನೋಡಿ, ಇಲ್ಲಿ ಒಂದು ನಾವು ನೇರವಾಗಿ ನೋಡಿದ್ರೆ ಕೈಯನ್ನು ಎತ್ತುವಂಥದ್ದು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಇದರಲ್ಲಿ ಒಂದು ಒಳ ಅರ್ಥ ಇರ್ತದೆ, ಅದನ್ನು ಇಲ್ಲಿ ನಿರೀಕ್ಷೆ ಮಾಡ್ತಾ ಇರ್ತದೆ. ಅಂದರೆ ಕೈಯನ್ನು ನೋಡಿ, ಇಲ್ಲಿ ಯಾವುದೇ ರೀತಿ ಕೊಟ್ಟಿದ್ದಾರೆ. ಕೈಯನ್ನು ಮೇಲಕ್ಕೆ ಎತ್ತುವುದು, ಎಚ್ಚರಗೊಳ್ಳು, ಸಹಾಯ ಮಾಡು, ಪ್ರವೀಣ. ಅಂದರೆ ಎತ್ತಿದ ಕೈ ಅಂತಂದರೆ ಅವನಿಗೆ ಎಲ್ಲನೂ ರೀತಿಯಲ್ಲೂ ಕೂಡ ಅವನಿಗೆ ಆ ವಿಷಯದ ಬಗ್ಗೆ ಅರಿವಿದೆ, ತಿಳಿದಿದ್ದಾನೆ, ಜ್ಞಾನ ಇದೆ ಅನ್ನಂಥೇಳಿ ಅರ್ಥ. ಹಾಗಾಗಿ ಇಲ್ಲಿ ಸಹ ಇದು ಉತ್ತರ ಇಲ್ಲಿ ಪ್ರವೀಣ. ಬಹಳ ಸಿಂಪಲ್ ಆಗಿರ್ತದೆ, ಇದನ್ನು ಸ್ವಲ್ಪ ತಲೆ ಓಡಿಸ್ಬೇಕು ನೀವು ಇದನ್ನು ಗುರುತಿಸುವ ಸಂದರ್ಭದಲ್ಲಿ. ಮುಂದೆ ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರು? ಇಲ್ಲಿ ನೋಡಿ, ಒಂದು ಯಾವುದಾದ್ರೂ ಲೇಖಕರು ಮತ್ತು ಅವರ ಪುಸ್ತಕಗಳನ್ನು ಕೊಡ್ತಾರೆ, ಅದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಅಶ್ವತ್ಥಾಮನ್ ನಾಟಕವನ್ನು ಬರೆದಿರುವಂಥವ್ರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ಕುವೆಂಪು, ಎಂ ಗೋವಿಂದ ಪೈ, ಬಿ ಎಂ ಶ್ರೀ, ಜಿ ಎಸ್ ಶಿವರುದ್ರಪ್ಪ. ಇಲ್ಲಿ ನೀವು ಗಮನಿಸಿದ್ರೆ ನೋಡಿ, ಕುವೆಂಪು, ಗೋವಿಂದ ಪೈ ಹಾಗೂ ಜಿ ಎಸ್ ಶಿವರುದ್ರಪ್ಪ ಇವರು ಮೂವರು ಕೂಡ ರಾಷ್ಟ್ರ ಕವಿಗಳು. ಇದರಲ್ಲಿ ಬಿ ಎಂ ಶ್ರೀ ರಾಷ್ಟ್ರಕವಿ ಅಲ್ಲ. ಹಾಗಂತೇಳಿ ಆ ರೀತಿ ನಾವು ಊಹೆ ಮಾಡಿದ್ರೆ ತಪ್ಪಾಗತ್ತೆ. ಕರೆಕ್ಟಾಗಿ ಅದನ್ನು ನಾವು ತಿಳ್ಕೊಂಡಿರಬೇಕು. ಅಶ್ವತ್ಥಾಮನ್ ನಾಟಕವನ್ನು ಬರೆದಿರುವಂಥವ್ರು ಕುವೆಂಪುನೂ ಅಲ್ಲ, ಎಂ ಗೋವಿಂದ ಪೈನೂ ಅಲ್ಲ, ಜಿ ಎಸ್ ಶಿವರುದ್ರಪ್ಪನವರು ಕೂಡ ಅಲ್ಲ. ಇಲ್ಲಿ ಯಾರಪ್ಪ ಇದನ್ನು ಬರೀತಾರೆ ಅಂದರೆ ಬಿ ಎಂ ಶ್ರೀಕಂಠಯ್ಯನವರು ಈ ನಾಟಕವನ್ನು ಬರೆಯುವಂಥದ್ದು. ಇನ್ನು ಮುಂದೆ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಇದು ತುಂಬ ನಿಮಗೆ ಗೊಂದಲವನ್ನು ಉಂಟು ಮಾಡ್ತದೆ. ಯಾಕೆ ಅಂತಂದರೆ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತಿದ್ರೆ ಅದು ಖಂಡಿತವಾಗ್ಲೂ ಉಪಮಾಲಂಕಾರ. ಆದರೆ ಇದು ಉಪಮಾಲಂಕಾರ ಅಲ್ಲ. ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡಿ, ಇದನ್ನು ಹೇಗೆ ಗುರುತಿಸೋದು ಅಂತೇಳಿ. ಸೀತೆಯ ಮುಖ ಕಮಲ ಅಂತಿದ್ರೆ ಅದು ಖಂಡಿತ ರೂಪಕಾಲಂಕಾರ. 2 ವಸ್ತುಗಳು ಒಂದೇ ಎಂದು ಹೇಳುವಂಥ ಅಲಂಕಾರ ರೂಪಕಾಲಂಕಾರ. ಒಂದು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ರೆ ಅದು ದೃಷ್ಟಾಂತ ಅಲಂಕಾರ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡ್ತಾ ಇದ್ರೆ ಅದು ಉಪಮಾಲಂಕಾರ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವನ್ನಾಗಿ ಕಲ್ಪನೆ ಮಾಡಿಕೊಂಡು ಅಥವಾ ಊಹೆ ಮಾಡಿ ಹೇಳ್ತಾ ಇದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ. ಇಲ್ಲಿ ಸೀತೆಯ ಮುಖವನ್ನು ಕಮಲವೋ ಎಂಬಂತೆ ಅರಳಿತು ಅಂದರೆ ಇಲ್ಲಿ ಊಹೆ ಮಾಡ್ತಾ ಇದ್ದಾರೆ, ಅಂದರೆ ಇನ್ನೊಂದು ವಸ್ತುವಿಗೆ ಕಲ್ಪನೆ ಮಾಡಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ಅಲಂಕಾರ ಅಂತಂದರೆ ಉತ್ಪ್ರೇಕ್ಷೆ ಅಲಂಕಾರ. ಇಲ್ಲಿ ಸರಿಯಾದ ಉತ್ತರ ಉತ್ಪ್ರೇಕ್ಷ ಅಲಂಕಾರ. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂಥೇಳಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದು ನಿಮಗೆ ಅನುಕೂಲ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಇದೇ ರೀತಿಯ ವಿಡಿಯೋಗಳು ಇನ್ನೂ 3 ಪೇಪರನ್ನು ಕೊಟ್ಟಿದ್ದಾರೆ. ಆ 3 ಪೇಪರ್ಗಳನ್ನು ನಾನು ಇದೇ ರೀತಿ ವಿಶ್ಲೇಷಣೆ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಮತ್ತು ನಿಮಗೆ ಅನುಕೂಲವಾಗಿದ್ದಲ್ಲಿ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಇದಕ್ಕೆ ಈ ಒಂದು PSTR, GPSTR ಮತ್ತು HSTRಗೆ ಬೇಕಾದ ಏನಾದರೂ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಮಾಡಬೇಕಾದ್ರೆ, ಅಂದರೆ ಉದಾಹರಣೆಗೆ ಈಗ ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯ, ನುಡಿಗಟ್ಟುಗಳು, ಗಾದೆ ಮಾತುಗಳು, ದುರುಕ್ತಿಗಳು ಹಾಗೂ ಜೋಡಿ ನುಡಿಗಳ ಬಗ್ಗೆ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ. ಅದಕ್ಕೆ ತಕ್ಕಂತೆ ನಾನು ತರಗತಿಯನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಕೂಡ ಶಿಕ್ಷಕ ಹುದ್ದೆ ಸಿಗಲಿ ಮತ್ತು ನಾನು ಕೂಡ ಅದೇ ರೀತಿ ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ತಯಾರಿಯನ್ನು ನಡೆಸ್ತಾ ಇದ್ದೀನಿ. ನನ್ನ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂಥೇಳಿ
ಭಾವಿಸ್ತಾ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.